ಅಪ್ಪಾಜಿಯವರ ನೇತೃತ್ವದಲ್ಲೇ ನಾವು ಸುಮಾರು ಚುನಾವಣೆ ಮಾಡಿದ್ದೇವೆ. ಇವತ್ತಿನ ದಿನ ಅಪ್ಪಾಜಿಯವರ ಮೊಮ್ಮಗ ಅಂದ್ರೆ ನನ್ನ ಮಗ ಕೂಡ ಸಮರ್ ಶಾಮನೂರ್ ಅವ್ರ ಪರವಾಗಿ ಅದೇ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವಿಲ್ಲಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ಬಂದು ಮತಯಾಚನೆ ಮಾಡುವಾಗ ಅವರೆಲ್ಲ ನೆನೆಸ್ಕೊಂಡು ಹೇಳ್ತಾರಲ್ಲ, ಸಮಸ್ಯೆಗಳನ್ನ ಹೇಳ್ತಾರೆ, ಅದ್ರ ಜೊತೆಗೆ ಸ್ಮರಿಸ್ತಾರೆ. ಸೊ ಸಂತೋಷ ಆಗುತ್ತೆ. 94 ವರ್ಷ 95 ವರ್ಷ ಅಜ್ಜಿ ನೆನೆಸ್ತಾರಲ್ಲ, ಸೊ ಎಲ್ಲೋ ಅಪ್ಪಾಜಿಯವರಿಗೂ ಆ ಸಂತೃಪ್ತಿ ಆಗ್ತಾ ಇದೆ. ನಮ್ಮ ಜನ ನನ್ನನ್ನು ನೆನೆಸ್ತಾ ಇದ್ದಾರೆ ಅಂತ ಅಪ್ಪಾಜಿ ಕೂಡ ಸಂತೋಷ ಪಡ್ತಾ ಇದ್ದಾರೆ. 2019 ಎಜುಕೇಶನ್ ಮುಗಿಸ್ಕೊಂಡು ಸಮರ್ಥ ದಾವಣಗೆರೆಗೆ ಬಂದಿರೋದ್ರಿ. ಸೊ ಅವಾಗಿಂದ ಇಲ್ಲೇ ಇದ್ದಾರೆ. ದಾವಣಗೆರೆ MP ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ದಾವಣಗೆರೆ ಉತ್ತರ ದಕ್ಷಿಣದಲ್ಲೂ ಓಡಾಡಿದ್ದಾರೆ. ಎಜುಕೇಶನ್ ಇಸ್ ಅ ವೆಪನ್ ವಿತ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತೀರಿ. ಇಲ್ಲಿ ಬಡವ ಶ್ರೀಮಂತ ಅಂತ ಏನೇನೋ ಸ್ಟೋರೀಸ್ ಮಾಡ್ತಾ ಇದ್ದಾರೆ. ಸಂಡೇ ಬೆಳಿಗ್ಗೆ 7 ಗಂಟೆಗೆ ಒಂದು ಚೀಲ ತಗೊಂಡು ತರಕಾರಿ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡು ಬರ್ತಾರೆ. ಅವರು ಸೈಕಲ್ ನಲ್ಲಿ ಓಡಾಡಿದ್ದಾರೆ ಸ್ಟಾರ್ಟಿಂಗ್ ಬಂದಾಗ. ಟುವರ್ಡ್ಸ್ ಎನ್ವೈರನ್ಮೆಂಟ್ ಕನ್ಸರ್ನ್ ಇಟ್ಕೊಂಡು ತೋಟದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಬರೀ ಕಾಲಲ್ಲಿ ಓಡಾಡ್ತಾ ಇದ್ದಾರೆ. With Samarth, that vision, energy, perspective and solution finder. So ಆ ರೀತಿ he will work on something. ದಾವಣಗೆರೆ ಸೌತ್ ಅನ್ನೋದು ಒಂದು ರೆಕಾರ್ಡ್ ಮೇಕಿಂಗ್ ಕ್ಷೇತ್ರ ಆಗುತ್ತೆ. ಹಿರಿಯ ಮತ್ತೆ ಕಿರಿಯ ಶಾಸಕರನ್ನ ಗೆಲ್ಲಿಸಿದಂತಹ ಜನತೆ ಅನ್ನೋದರಲ್ಲಿ ಒಂದು ದಾಖಲೆ ನಮ್ಮ ದಾವಣಗೆರೆ ಸೃಷ್ಟಿ ಮಾಡುತ್ತೆ. ನೀವು ತುಂಬ ಚುನಾವಣೆಗಳನ್ನು ಮಾಡಿದ್ದೀರಿ, ನೋಡ್ಕೊಂಡು ಬಂದಿದ್ದೀರಿ. ಬಟ್ ಈ ಚುನಾವಣೆ ಯಾವ ರೀತಿಯಾಗಿ ಅನ್ನಿಸ್ತಿದೆ ಅನ್ನೋದು? ನನಗೆ ಜಾಸ್ತಿ ವ್ಯತ್ಯಾಸ ಅನಿಸ್ತಾ ಇಲ್ಲ. 2 ವ್ಯತ್ಯಾಸಗಳಿದೆ. ಒಂದು, ಅಪ್ಪಾಜಿಯವರ ನೇತೃತ್ವದಲ್ಲೇ ನಾವು ಸುಮಾರು ಚುನಾವಣೆ ಮಾಡಿದ್ದೀವಿ. ಅಪ್ಪಾಜಿಯವರ ಮನೆ ಸೊಸೆ ಆದಾಗ ಫಸ್ಟ್ ಟೈಮ್ MP ಬೈ ಎಲೆಕ್ಷನ್ ಅಪ್ಪಾಜಿ ಕಂಟೆಸ್ಟ್ ಮಾಡಿದರು. ಆಗಿನ ಟೈಮ್ನಲ್ಲಿ ಕ್ಯಾನ್ವಸ್ ಮಾಡಿದ ನೆನಪು ನನಗೆ. ಇಂದ್ರಮ್ಮನ್ ಕಾಂಗ್ರೆಸ್ಸು ಅಂತ ಎಲ್ಲ ಹೇಳಿ ಇಡೀ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ಮಾಡಿದ್ವಿ. ಅದಾದ ನಂತರ ಇವತ್ತಿನ ದಿನ ಅಪ್ಪಾಜಿಯವರ ಮೊಮ್ಮಗ ಅಂದರೆ ನನ್ನ ಮಗ ಕೂಡ ಸಮರ್ ಶಾಮನೂರ್ ಅವ್ರ ಪರವಾಗಿ ಅದೇ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ. ಅದೊಂದೇ ವ್ಯತ್ಯಾಸ ನನಗೆ ಅನಿಸ್ತಾ ಇರೋದು. ಅದರ್ ದೆನ್ ದಟ್ ಎವ್ರಿಥಿಂಗ್ ಇಸ್ ದ ಸೇಮ್. ಅದ್ರ ಜೊತೆಗೆ ಇವತ್ತು ಇಲ್ಲಿ ನಾನೊಬ್ಬ ಅಜ್ಜಿನ ಮಾತಾಡಿಸ್ತೇನೆ. ನೀವು ಬರೋಕ್ಕಿಂತ ಮುಂಚೆ ಆ ಅಜ್ಜಿ ಹೇಳ್ತು, ನನಗೆ ಗುಡಿಸಲಲ್ಲಿ ನಾನು ಇದ್ದೆ, ಶಾಮನೂರು ಶಿವಶಂಕರರು ನನಗೆ ಮನೆ ಕಟ್ಕೊಟ್ರು ಅನ್ನುವಂಥ 95 ವರ್ಷದ ಅಜ್ಜಿ. ನನಗೆ ಸಂತೋಷ ಆಗುತ್ತೆ, ಏಕೆಂದರೆ ಸ್ಮರಿಸ್ತಾರೆ. ಹೌದಾ, ನಮಗೆ ಕೊಟ್ಟಂತಹ ಗ್ರ್ಯಾಂಟ್ಸ್ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ವೋಟರ್ ಆದವರು ಅದನ್ನು ಸ್ಮರಣೆ ಮಾಡಬೇಕು. ಯಾವ ಪಕ್ಷ ನಮ್ಮ ಪರವಾಗಿದೆ, ಯಾವ ವ್ಯಕ್ತಿಗಳು ನಮ್ಮ ಪರವಾಗಿದೆ, ಯಾವ ಒಂದು ಕುಟುಂಬ ನಮ್ಮ ಪರವಾಗಿದೆ, ಅದನ್ನು ನೆನೆಸ್ಕೊಂಡ್ರೆ. ಯಾಕಂದರೆ ಇದು ಕೇವಲ ಶಾಮನೂರು ಕುಟುಂಬ ಮಾಡ್ತಾ ಇರೋದು ರಾಜಕೀಯ ಸೇವೆಯ ಜೊತೆಗೆ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಜೊತೆಗೆ ಟ್ರಸ್ಟ್, ಅದರ ಮೂಲಕ. ಮತ್ತು ಅಪ್ಪಾಜಿಯವರು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಸೊ ಆಗಲೂ ಕೂಡ ಸಾಕಷ್ಟು ಸಮಾಜದ ಪರವಾಗಿ ಒಂದು ದಿಟ್ಟ ನಿರ್ಧಾರ ತಗೊಂಡ್ರು. ಸೊ ಎಲ್ಲ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವಿಲ್ಲಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ಬಂದು ಮತಯಾಚನೆ ಮಾಡುವಾಗ ಅವರೆಲ್ಲ ನೆನೆಸ್ಕೊಂಡು ಹೇಳ್ತಾರಲ್ಲ, ಸಮಸ್ಯೆಗಳನ್ನ ಹೇಳ್ತಾರೆ, ಅದ್ರ ಜೊತೆಗೆ ಸ್ಮರಿಸ್ತಾರೆ. ಸೊ ಸಂತೋಷ ಆಗುತ್ತೆ. ಯಾಕಂದರೆ ಅದು ಮುಂದೇನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಜನಸಾಮಾನ್ಯರು ನಮ್ಮ ಮನೆಗೆ ಬರೋದಕ್ಕೂ ನಾವು ಮನೆ ಬಾಗಿಲಿಗೆ ಹೋದಾಗೂ ಅಲ್ಲಿರುವಂತಹ ಚರಂಡಿ ಸಮಸ್ಯೆ ಇರ್ಬೋದು, ಟಾಯ್ಲೆಟ್ ಸಮಸ್ಯೆ ಇರ್ಬೋದು, ಅಥವಾ ಹಕ್ಕುಪತ್ರ. ಹೌದಾ, ಒಂದು ಮನೆ ನನ್ನ ಹೆಸರಿಗಿದೆ ಅಂದರೆ ಅದನ್ನು ಬ್ಯಾಂಕ್ನಲ್ಲಿಟ್ಟು ಲೋನ್ ತೊಗೋಬೋದು. ಅವ್ರ ಎಜುಕೇಷನ್ಗೆ ಯೂಸ್ ಮಾಡ್ತಾರೆ, ಮದುವೆಗೆ ಯೂಸ್ ಮಾಡ್ತಾರೆ. ಸೊ ಒಟ್ಟಾರೆ ಇಲ್ಲಿ ಬಂದಾಗ ಜನರ ಹತ್ರ ಇವತ್ತು ಅಜ್ಜಿನೂ ಹೇಳುವಾಗ ಬಹಳ ಸಂತೋಷ ಅನಿಸುತ್ತೆ. 94 ವರ್ಷ 95 ವರ್ಷ ಅಜ್ಜಿ ನೆನೆಸ್ತಾರಲ್ಲ, ಸೊ ಎಲ್ಲೋ ಅಪ್ಪಾಜಿಯವರಿಗೂ ಆ ಸಂತೃಪ್ತಿ ಆಗ್ತಾ ಇದೆ. ನಮ್ಮ ಜನ ನನ್ನನ್ನು ನೆನೆಸ್ತಾ ಇದ್ದಾರೆ ಅಂತ ಅಪ್ಪಾಜಿ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಒಬ್ಬ ತಾಯಿಯಾಗಿ, ಯಾಕೆಂತ ಹೇಳಿದರೆ ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಸೊ ನೀವು ಅನ್ಕೊಳ್ಳಿ, ಸಮರ್ಥ ಕ್ವಾಲಿಟಿ ಗೆದ್ದರೆ ಈ ರೀತಿಯಾಗಿ ಮಾಡ್ತಾನೆ ಅನ್ನುವಂಥದ್ದು ಒಂದಷ್ಟು ಹೇಳ್ಬೋದು. ಈಗ ನಮ್ಮ MP ಚುನಾವಣೆ ಇರ್ಬೋದು. ಈಗ 2019 ಎಜುಕೇಷನ್ ಮುಗಿಸ್ಕೊಂಡು ಸಮರ್ಥ ದಾವಣಗೆರೆಗೆ ಬಂದಿರೋದ್ರಿ. ಸೊ ಆವಾಗಿಂದ ಇಲ್ಲೇ ಇದ್ದಾರೆ. ಇಲ್ಲಿ ನಮ್ಮ ಇಂಡಸ್ಟ್ರಿ ಆಯಿತು, ಕಾಲೇಜ್ಗಳಾಯಿತು, ಮತ್ತು ಜನಸಾಮಾನ್ಯರ ಜೊತೆ ಒಡನಾಟ ನಡೀತಾ ಇದೆ. ಸೊ ಆವಾಗಿಂದ ಕೂಡ MLA ಚುನಾವಣೆ ಮತ್ತು MP ಚುನಾವಣೆ ಸಕ್ರಿಯವಾಗಿ ಇಡೀ ದಾವಣಗೆರೆ MP ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ದಾವಣಗೆರೆ ಉತ್ತರ ದಕ್ಷಿಣದಲ್ಲೂ ಓಡಾಡಿದ್ದಾರೆ. ಅಪ್ಪಾಜಿಯವ್ರ ಜೊತೆಗೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಮುಖಂಡರ ಜೊತೆ, ಕಾರ್ಯಕರ್ತರ ಜೊತೆ ಕೂಡ ಓಡಾಡಿದ್ದಾರೆ. ಸೊ ಹಾಗಾಗಿ ಇಂಥದ್ರಲ್ಲಿ ಸಮರ್ಥಿಗೆ ನಾವು ನಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ
ಸೊ ಆ್ಯಸ್ ಎನ್ MP ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಕೂಡ ಹಿ ವಾಸ್ ಸಿಟ್ಟಿಂಗ್, ಬ್ಯಾಕ್ ಎಂಡ್ ಟೀಮ್ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡೋದು, ಪ್ರಣಾಳಿಕೆಯಲ್ಲಿ ಏನೇನು ಇರಬೇಕು, ಎಲ್ಲ ಸಮಾಜದವ್ರನ್ನ ಎಲ್ಲ ಸೆಕ್ಟರ್ಸ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನೋ ಜ್ಞಾನ ಇತ್ತು. ಬಿಕಾಸ್ ಎಜುಕೇಷನ್ ಇಸ್ ಅ ವೆಪನ್ ವಿತ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತೀವಿ, ಹೌದಾ? ನೆಲ್ಸನ್ ಮಂಡೇಲ ಹೇಳಿದ್ದಾರೆ. ಸೊ ಅಂತಹ ಒಂದು ಒಳ್ಳೆ ಎಜುಕೇಷನ್ನು, ಗ್ಲೋಬಲ್ ವಿಷನ್ ಇಟ್ಕೊಂಡಿರುವಂತಹ ಯಂಗ್ಸ್ಟರ್ಗೆ ಈ ರೀತಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೊಟ್ಟಾಗ ಒಂದು ಅವರ ಎಜುಕೇಷನ್ನು ಜೊತೆಗೆ ಎಕ್ಸ್ಪೀರಿಯನ್ಸ್, ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಬೇರೆ ಬೇರೆ ಇಲಾಖೆಗಳನ್ನು ಡಿಪಾರ್ಟ್ಮೆಂಟ್ಸ್ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪೊಲಿಟಿಕಲಿ ಕಮಿಟ್ಮೆಂಟ್ಸ್ ಏನು ಮಾಡ್ತೀವಿ, ಯಾವ ರೀತಿ ನಮ್ಮ ಬಡ ಜನತೆಗೆ, ಈಗ ಸಂಡೇ ಮಾರ್ಕೆಟಿಗೂ ಹೋಗ್ತಾರೆ ಸಮರ್ಥೆ, ಸಂಡೇ ಬೆಳಿಗ್ಗೆ 7 ಗಂಟೆಗೆ ಒಂದು ಚೀಲ ತೊಗೊಂಡು ತರಕಾರಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಡು ಬರ್ತಾರೆ. ಇಲ್ಲಿ ಬಡವ ಶ್ರೀಮಂತ ಅಂತ ಏನೇನೋ ಸ್ಟೋರೀಸ್ ಮಾಡ್ತಾ ಇದ್ದಾರೆ, ಹೌದಾ? ಅವರು ಸೈಕಲ್ನಲ್ಲಿ ಓಡಾಡಿದ್ದಾರೆ ಸ್ಟಾರ್ಟಿಂಗ್ ಬಂದಾಗ, ಟುವರ್ಡ್ಸ್ ಎನ್ವೈರ್ಮೆಂಟ್ ಕನ್ಸರ್ನ್ ಇಟ್ಕೊಂಡು. ಅದೇ ರೀತಿ ಹೋಗ್ಬಿಟ್ಟು ದುಗತಿನಲ್ಲಿ ನಮ್ಮ ತೋಟ ಇದೆ, ಆ ತೋಟದ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಏನು ಹೇಳ್ತೀರಾ ಕೂಲಿ ಕಾರ್ಮಿಕರ ಜೊತೆಗೆ ಅಲ್ಲೂ ಕೂಡ ಕಳಿ ತೆಗೆಯೋದು ಅದೆಲ್ಲ ಮಾಡಿದ್ದಾರೆ. ಸೊ ಇಂಥ ಕೆಲಸ ಮಾಡಿಲ್ಲ ಅಂತಲ್ಲ, ಎಕ್ಸ್ಪೋಷರ್ ಇದೆ, ಬರೀ ಕಾಲಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ನೀವು ಗಮನಿಸಬೇಡ್ರಿ ಅಂತ ಸಮರ್ಥ್ ಕೂಡ ಹೇಳ್ತಾರೆ, ಅದು ದೇವ್ರಿಗೂ ನನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯುವರ್ ಓನ್ ಕಮಿಟ್ಮೆಂಟ್, ಹೌದಾ? ಸೊ MP ಆಗಿ ನಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಸಮರ್ಥ್ ವಸ್ದೆ. ಸೊ ಹಾಗಾಗಿ ಇವತ್ತು ಕೂಡ ಅವ್ರ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅದು. ಸೊ ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಸಮರ್ಥು. ನಾವು ಎಜುಕೇಷನ್ಗೆ ಒಂದು ಒಳ್ಳೆ ರೀತಿ ಸಪೋರ್ಟ್ ಮಾಡೋಣ, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋಣ ಅಂತ ಮಾತಾಡಿದಾಗೂ ಕೂಡ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಸ್ಕೂಲ್ಸ್ನ, ಗವರ್ಮೆಂಟ್ ಸ್ಕೂಲ್ಸ್ನ ಒಂದು ಸರ್ವೆ ಮಾಡಿದ್ವಿ. ಏನೇನು ಅಲ್ಲಿ ಶಾರ್ಟ್ ಫಾಲ್ಸ್ ಏನಿದೆ, ಈಸ್ ಇಟ್ ಇನ್ಫ್ರಾಸ್ಟ್ರಕ್ಚರ್, ಈಸ್ ಇಟ್ ಟೀಚಿಂಗ್ ಅಂತ ಎಲ್ಲ ಮಾತಾಡಿದಾಗ ಅದನ್ನು ಕೂಡ ಸಮರ್ಥ ಆಲಿಸಿ ಒಂದು ರಿಪೋರ್ಟ್ ಮಾಡಿದ್ದಾರೆ, ಡೇಟಾ ಅನಲೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ವಿತ್ ಸಮರ್ಥ ದಟ್ ವಿಷನ್, ಎನರ್ಜಿ, ಪರ್ಸ್ಪೆಕ್ಟಿವ್ ಆ್ಯಂಡ್ ಸೊಲ್ಯೂಷನ್ ಫೈಂಡರ್, ಸೊ ಆ ರೀತಿ ಹಿ ವಿಲ್ ವರ್ಕ್ ಅನಿಸುತ್ತೆ. ಇನ್ನೊಂದು ದಾವಣಗೆರೆಯಿಂದನೇ 2 ರೆಕಾರ್ಡ್ ಮಾಡಬೇಕು, ಹೌದಾ? ದಾವಣಗೆರೆ ಸೌತ್ ಅನ್ನೋದು ಒಂದು ರೆಕಾರ್ಡ್ ಮೇಕಿಂಗ್ ಕ್ಷೇತ್ರ ಆಗುತ್ತೆ. ಹಿರಿಯ ಮತ್ತು ಕಿರಿಯ ಶಾಸಕರನ್ನು ಗೆಲ್ಲಿಸಿದಂತಹ ಜನತೆ ಅನ್ನೋದರಲ್ಲಿ ಒಂದು ದಾಖಲೆ ನಮ್ಮ ದಾವಣಗೆರೆ ಸೃಷ್ಟಿ ಮಾಡುತ್ತೆ ಅಂತ ನಮಗೆಲ್ಲರಿಗೂ ಭರವಸೆ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.